ಫ್ರೆಂಡ್ಸ್, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಜೀವಿಗಳು ವಾಸ ಮಾಡೋದಕ್ಕೆ ಇರುವ ಏಕೈಕ ಗ್ರಹ ಭೂಮಿ. ಈ ಭೂಮಿ ಎಷ್ಟೋ ರಹಸ್ಯಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡಿದೆ. ಈ ರಹಸ್ಯಗಳು ಬಗೆದಷ್ಟು ಆಳಕ್ಕೆ ಹೋಗ್ತಾನೆ ಇದೆ. ಇವತ್ತು ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಕೊಂಡು ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದೇನಂದ್ರೆ, ಭೂಮಿಯ ಮೇಲೆ ಸಮುದ್ರದ ನೀರಿನ ಪಾಲು 71%. ಹಾಗಾದ್ರೆ ಆ 71% ಸಮುದ್ರದ ನೀರಿನ ಕೆಳಭಾಗದಲ್ಲಿ ಏನಿದೆ? ಮನುಷ್ಯ ಸಮುದ್ರದ ಪೂರ್ತಿ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆದ್ರೆ ಇಲ್ಲಿವರೆಗೂ ಎಷ್ಟು ಆಳಕ್ಕೆ ಹೋಗಿದ್ದಾನೆ ಗೊತ್ತಾ? ಸಮುದ್ರದ ಕೆಳಭಾಗದಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸಮುದ್ರದ ಕೆಳಗಡೆ ಏನಿದೆ ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಫ್ರೆಂಡ್ಸ್, ಹಿಂದಿನ ಐನ್ಸ್ಟೀನ್ ಬಗ್ಗೆ ಮಾಡಿದ ವಿಡಿಯೋದಲ್ಲಿ ಅವರ ಜನ್ಮ ದಿನಾಂಕವನ್ನ ಹೇಳುವಾಗ 14 ಮಾರ್ಚ್ 1879 ಬದಲಿಗೆ 1979 ಅಂತ ತಪ್ಪಾಗಿ ಹೇಳಿದ್ದೇವೆ. ದಯವಿಟ್ಟು ಇದನ್ನ ಸರಿಪಡಿಸ್ಕೊಳ್ಳಿ. ಈ ಭೂಮಿ ಮೇಲೆ ಜೀವ ಅನ್ನೋದು ಹುಟ್ಟಿದ್ದು ಈ ಸಮುದ್ರದಿಂದ. ಎಲ್ಲಕ್ಕಿಂತ ಮೊದಲು ಸೂಕ್ಷ್ಮಾಣು ಜೀವಿಗಳು ಹುಟ್ಟಿದ್ದು ಸಮುದ್ರದಲ್ಲೇ. ಹೀಗೆ ಕಾಲಚಕ್ರ ಉರುಳುತ್ತಾ ರೆವಲ್ಯೂಷನ್ ಆಗಿ ಬೇರೆ ಬೇರೆ ಜೀವಿಗಳು ಹುಟ್ಟುತ್ತೆ. ಭೂಮಿ ಮೇಲಿರುವ ಜೀವಿಗಳಿಗಿಂತ ಸಮುದ್ರದಲ್ಲಿರುವ ಜೀವಿಗಳು ತುಂಬಾ ವೈವಿಧ್ಯವಾಗಿರುತ್ತೆ. ಸಮುದ್ರದಲ್ಲಿರುವ ಇನ್ನೂ ಕೋಟ್ಯಾಂತರ ಜೀವಿಗಳನ್ನ ಇದುವರೆಗೂ ನಾವು ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ. ಈ ಭೂಮಿ ಮೇಲೆ 71% ನೀರಿದೆ. ಆಶ್ಚರ್ಯ ಏನಂದ್ರೆ, ನಾವು ಕೇವಲ 5% ನೀರನ್ನ ಮಾತ್ರ ನೋಡಿದ್ದೇವೆ. ಈ 5% ನೀರಿನಲ್ಲಿ ಕೆಲವು ಕೋಟಿ ಜೀವಿಗಳನ್ನ ನಾವು ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಮಿಕ್ಕ 64% ನೀರಲ್ಲಿ ಎಷ್ಟು ಜೀವಿಗಳಿವೆ, ಏನೇನು ರಹಸ್ಯಗಳು ಅಡಗಿವೆ ಅಂತ ಒಂದ್ಸಲ ಆಲೋಚನೆ ಮಾಡಿ. ಇವುಗಳ ಬಗ್ಗೆ ವಿಜ್ಞಾನಿಗಳು ಒಂದೇ ಸಮ ರಿಸರ್ಚ್ಗಳನ್ನ ಮಾಡ್ತಾನೆ ಇದ್ದಾರೆ. ಪೆಸಿಫಿಕ್ ಸಮುದ್ರದ ಮರಿಯಾನಾ ಟ್ರಂಚ್ನ ಚಾಲೆಂಜರ್ ಡೀಪ್ ಅನ್ನ ಪ್ರಪಂಚದ ಅತಿ ಆಳವಾದ ಪ್ರದೇಶ ಅಂತ ಹೇಳ್ತಾರೆ. ಇದರ ಆಳ ಸುಮಾರು 11 ಕಿಲೋಮೀಟರ್. ಇದು ಎಂತಹ ಪ್ರದೇಶ ಅಂದ್ರೆ, ಇಲ್ಲಿಗೆ ಸೂರ್ಯನ ಕಿರಣ ತಲುಪೋದಿಲ್ಲ. ಇಲ್ಲಿ ಪೂರ್ತಿಯಾಗಿ ಕತ್ತಲಿರುತ್ತೆ. ಇಲ್ಲಿ ನೀರಿನ ಒತ್ತಡ ಎಷ್ಟಿರುತ್ತೆ ಅಂದ್ರೆ, ಇಲ್ಲಿಗೆ ಹೋಗೋದು ಒಂದೇ, ಸಾಯೋದು ಒಂದೇ. ಇಲ್ಲಿವರೆಗೂ ಕೇವಲ 8 ಜನ ಮಾತ್ರ ಇಲ್ಲಿಗೆ ಹೋಗಿ ಪ್ರಾಣಾಪಾಯದಿಂದ ಹೊರಗಡೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಕೇವಲ ಚಾಲೆಂಜರ್ ಡೀಪ್ ನಿಂದ ಸಮುದ್ರದ ಆಳವನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸಮುದ್ರದಲ್ಲಿ ನಮ್ಮ ಊಹೆಗೂ ಮೀರಿದ ಎಷ್ಟೋ ರಹಸ್ಯಗಳು ಇವೆ. ಫ್ರೆಂಡ್ಸ್, ಮನುಷ್ಯ ಆಕ್ಸಿಜನ್ ಸಿಲಿಂಡರ್ ಇಲ್ದಿರ ಸಮುದ್ರದಲ್ಲಿ 1 ಕಿಲೋಮೀಟರ್ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೂ ಬದುಕಿರೋದಿಲ್ಲ. ಒಬ್ಬ ಮನುಷ್ಯ 800 ಅಡಿಗಳ ಆಳದವರೆಗೂ ಹೋಗ್ಬೋದು. ಅಂದ್ರೆ ಇದಕ್ಕಿಂತ ಹೆಚ್ಚು ಆಳಕ್ಕೆ ಹೋದ್ರೆ ಅಲ್ಲಿ ನೀರಿನ ಒತ್ತಡ ಜಾಸ್ತಿ ಇರುತ್ತೆ. ಅಲ್ಲಿ ಮನುಷ್ಯ ಉಸಿರಾಡೋದಕ್ಕೆ ಕಷ್ಟ ಆಗತ್ತೆ. ಆದ್ರೆ ನೀರಿನಲ್ಲಿರುವ ಜೀವಿಗಳಿಗೆ ಈ ಒತ್ತಡದಿಂದ ಏನೂ ಆಗೋದಿಲ್ಲ. ಹಾಗಾಗಿ 1 ಕಿಲೋಮೀಟರ್ ಒಳಗಡೆವರೆಗೂ ವಿಧ ವಿಧವಾದ ಜೀವಿಗಳು ವಾಸ ಮಾಡುತ್ತೆ. ಈ ಭೂಮಿ ಮೇಲೆ ಅತಿ ದೊಡ್ಡ ಜೀವಿ ಆಗಿರುವ ಬ್ಲೂ ವೇಲ್ ತನ್ನ ಆಹಾರಕ್ಕೋಸ್ಕರ ಜೀವಿಗಳನ್ನ ಬೇಟೆ ಆಡೋದಕ್ಕೆ 500 ಮೀಟರ್ ಒಳಗಡೆವರೆಗೂ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ ಬ್ಲೂ ವೇಲ್ 300 ರಿಂದ 350 ಮೀಟರ್ ಆಳದಲ್ಲಿ ಜೀವನ ಮಾಡುತ್ತೆ. ಇಲ್ಲಿಂದ ಇನ್ನು ಸ್ವಲ್ಪ ಒಳಗಡೆ ಅಂದ್ರೆ 700 ಮೀಟರ್ನಲ್ಲಿ ಸಬ್ಮೆರಿನ್ಗಳು ಇರುತ್ತೆ. ಇವು ಬೇರೆ ದೇಶದಿಂದ ಆಗುವ ದಾಳಿಗಳಿಂದ ದೇಶವನ್ನ ಕಾಪಾಡುತ್ತೆ. ಒಂದು ವೇಳೆ ಸಬ್ಮೆರಿನ್ 700 ಮೀಟರ್ಗಿಂತ ಆಳಕ್ಕೆ ಹೋದ್ರೆ ಅಲ್ಲಿನ ನೀರಿನ ಒತ್ತಡಕ್ಕೆ ಸಬ್ಮೆರಿನ್ ತಡೆದುಕೊಳ್ಳೋದಿಲ್ಲ. ಕೆಲವು ನಿಮಿಷಗಳಲ್ಲೇ ಆ ಸಬ್ಮೆರಿನ್ ಬ್ಲಾಸ್ಟ್ ಆಗೋಗುತ್ತೆ. ಇನ್ನು 800 ಮೀಟರ್ ಒಳಗಡೆ ಹೋದ್ರೆ ನಮಗೆ ಟೆಂಪರೇಚರ್ ಕಡಿಮೆ ಆಗೋದನ್ನ ಗಮನಿಸಬಹುದು. ಯಾಕೆಂದ್ರೆ ಇಷ್ಟು ಒಳಗಡೆ ಸೂರ್ಯನ ಕಿರಣಗಳು ಸೇರೋದಿಲ್ಲ. ಅಲ್ಲಿ ಎಂತಹ ಸಮುದ್ರ ಜೀವಿಗಳು ಇವೆ ಅಂದ್ರೆ, ಅಲ್ಲಿನ ಅಷ್ಟು ಕಡಿಮೆ ಟೆಂಪರೇಚರ್ ನಲ್ಲಿ ಕೂಡ ಅವು ಜೀವನ ಮಾಡುತ್ತೆ. ಇಲ್ಲಿ ಆಶ್ಚರ್ಯ ಉಂಟು ಮಾಡೋ ವಿಷಯ ಏನಂದ್ರೆ, 800 ಮೀಟರ್ ಒಳಗಡೆ ನಾವು ಅಗ್ನಿ ಪರ್ವತಗಳನ್ನ ನೋಡ್ಬೋದು. ಹೌದು, ನೀವು ಕೇಳಿದ್ದು ನಿಜ. ನಾವು ಮಾತಾಡ್ತಾ ಇರೋದು ಅಗ್ನಿ ಪರ್ವತದ ಬಗ್ಗೆ. ಆಗಾಗ ಈ ಅಗ್ನಿ ಪರ್ವತಗಳು ಸ್ಫೋಟಗೊಳ್ಳುತ್ತೆ. ಇದರಿಂದ ಉಂಟಾಗುವ ಉಷ್ಣತೆಯಿಂದ ಅಲ್ಲಿನ ಜೀವಿಗಳು ಬದುಕಿರುತ್ತೆ. ಹೀಗೆ ನೀವು ಇನ್ನೂ ಒಳಗಡೆ ಹೋಗ್ತಾ ಇದ್ರೆ ಕತ್ತಲು ಮತ್ತು ನೀರಿನ ಒತ್ತಡ ಜಾಸ್ತಿ ಆಗ್ತಾನೆ ಇರುತ್ತೆ. ಹೀಗೆ ನೀವು 11 ಕಿಲೋಮೀಟರ್ ಒಳಗಡೆ ಸೇರ್ಕೊಂಡ್ರೆ ಆ ಪ್ರದೇಶವನ್ನ ಚಾಲೆಂಜರ್ ಡೀಪ್ ಹೆಸರಿನಲ್ಲಿ ಕರೀತಾರೆ. ಇದು ಎಷ್ಟು ಆಳವಾಗಿರುತ್ತೆ ಅಂದ್ರೆ, ಈ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ರಿವರ್ಸ್ ನಲ್ಲಿ ಸಮುದ್ರಕ್ಕೆ ಹಾಕಿದ್ರೆ ಈ ಚಾಲೆಂಜರ್ ಡೀಪ್ ಅನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಚಾಲೆಂಜರ್ ಡೀಪ್ ನ ಹತ್ರ ಇರುವ ಎನ್ವಿರಾನ್ಮೆಂಟ್ ಅನ್ನ ತಿಳ್ಕೊಳ್ಳೋದಕ್ಕೆ ವಿಜ್ಞಾನಿಗಳು ತಯಾರು ಮಾಡಿರುವ ಅತ್ಯಾಧುನಿಕ ಮಿಷಿನ್ಗಳು ಇಲ್ಲಿವರೆಗೂ ಸೇರ್ಕೊಂಡಿವೆ. ಆದ್ರೆ ಚಾಲೆಂಜರ್ ಡೀಪ್ ನಂತರ ಏನಿದೆ ಅನ್ನೋದು ದೊಡ್ಡ ರಹಸ್ಯವಾಗಿದೆ.
ಇದಕ್ಕಿಂತ ಕೆಳಗಡೆ ಏನಿರ್ಬೋದು ಅನ್ಕೊಂಡ್ರೆ ಸಮುದ್ರದ ಜೀವಿಗಳು ಮತ್ತು ಬಂಗಾರದ ನಿಧಿ ಇರ್ಬೋದೇನೋ ಅನ್ಕೊಂಡ್ರೆ ನೀವು ತಪ್ಪಾಗಿ ಆಲೋಚನೆ ಮಾಡಿದ್ದೀರಾ ಅಂತ ಅರ್ಥ. ಈಗ ಸಮುದ್ರದ ಆಳದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಭೂಮಿಯ ನಿರ್ಮಾಣದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನ ತಿಳ್ಕೊಂಡ್ರೆ ಮಾತ್ರ ನಮಗೆ ಸಮುದ್ರದ ಕೆಳಗಡೆ ಏನಿದೆ ಅಂತ ಅರ್ಥ ಆಗತ್ತೆ. ನಮಗೆಲ್ಲ ಗೊತ್ತಿರೋ ರೀತಿ ಭೂಮಿಯ ಮೇಲಿನ ಮೊದಲ ಲೇಯರ್ ಅನ್ನ ಕ್ರಸ್ಟ್ ಅಂತ ಕರಿತೀವಿ. ಆಮೇಲೆ ಮ್ಯಾಂಟಿಲ್ ಲೇಯರ್ ಶುರುವಾಗುತ್ತೆ. ಕ್ರಸ್ಟ್ ಅನ್ನೋದು ಎಂತಹ ಲೇಯರ್ ಅಂದ್ರೆ ಇಲ್ಲಿ ನದಿಗಳು, ಸಮುದ್ರಗಳು, ಅಂತರ್ಜಲ, ಬೆಟ್ಟಗಳು, ಮೈದಾನ ಪ್ರದೇಶಗಳು, ಪ್ರಾಣಿಗಳು ಇರುತ್ತೆ. ಈ ಕ್ರಸ್ಟ್ ಲೇಯರ್ 510 ಕಿಲೋಮೀಟರ್ ವರೆಗೂ ಇರುತ್ತೆ. ಈ ಲೇಯರ್ ನಲ್ಲೇ 1 ಕಿಲೋಮೀಟರ್ ವರೆಗೂ ಡ್ರಿಲ್ ಮಾಡಿ ನ್ಯಾಚುರಲ್ ರಿಸೋರ್ಸ್ಗಳಾದ ತೈಲ ಪದಾರ್ಥಗಳನ್ನ ಹೊರಗಡೆ ತೆಗಿತಾರೆ. ಸಮುದ್ರದಲ್ಲಿರುವ ಜೀವಿಗಳು ಸತ್ತೋಗಿ ಸಮುದ್ರದ ತಳಕ್ಕೆ ಸೇರಿ ಡಿಕಂಪೋಸಿಷನ್ ಆಗಿ ತೈಲ ಪದಾರ್ಥಗಳಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇದರರ್ಥ ಸಮುದ್ರದ ಕೆಳಗಡೆ ಬರೀ ಆಯಿಲ್ ಇದೆ ಅಂತ ಅಲ್ಲ. ಈ ಡಿಕಂಪೋಸಿಷನ್ ಅನ್ನೋ ಪ್ರಕ್ರಿಯೆ ತುಂಬಾ ವರ್ಷಗಳವರೆಗೂ ನಡೀತಾ ಇರುತ್ತೆ. ನಾವಿಲ್ಲಿ ಅಂದುಕೊಂಡಷ್ಟು ಮಟ್ಟದಲ್ಲಿ ಆಯಿಲ್ ಇರೋದಿಲ್ಲ. ಹಾಗಾದ್ರೆ ಸಮುದ್ರದ ಕೆಳಗಡೆ ಏನಿದೆ? ಫ್ರೆಂಡ್ಸ್, ಸಮುದ್ರದ ಕೆಳಗಿನ ಭಾಗದಲ್ಲಿ ಕೂಡ ನೀರೇ ಇರುತ್ತೆ, ಶಾಕಾದ್ರ. ಆದ್ರೆ ಈ ನೀರು ಸಮುದ್ರಕ್ಕೆ ಸೇರಿರೋದಿಲ್ಲ. ಈ ಭೂಮಿ ಮೇಲೆ ಜೀವ ಹುಟ್ಟೋದಕ್ಕೆ ಮುಂಚೆ ವಾತಾವರಣ ತಯಾರಾಗುತ್ತೆ. ಆಮೇಲೆ ಭೂಮಿ ಮೇಲೆ ತುಂಬಾ ವರ್ಷಗಳ ಕಾಲ ಒಂದೇ ಸಮ ಮಳೆ ಬೀಳ್ತಾನೆ ಇತ್ತು. ಇದರಿಂದ ಆಕಾಶದಿಂದ ಬಿದ್ದ ನೀರನ್ನ ಭೂಮಿ ತುಂಬಾ ಆಳದವರೆಗೂ ಹೀರ್ಕೊಳ್ಳುತ್ತೆ. ಹಾಗಾಗಿ ಕೋಟ್ಯಾಂತರ ವರ್ಷಗಳ ಹಿಂದೆ ಕೆಲವು ವರ್ಷಗಳ ಕಾಲ ಒಂದೇ ಸಮ ಬಿದ್ದ ಮಳೆ ನೀರು ಸಮುದ್ರದ ಕೆಳಗಡೆ ಇದೆ ಅಂತ. ತುಂಬಾ ವರ್ಷಗಳಿಂದ ಬಿದ್ದ ಮಳೆಯಿಂದ ಈ ನೀರು ಕ್ರಸ್ಟ್ ಲೇಯರ್ ಕೆಳಗಡೆ ಮ್ಯಾಂಟಿಲ್ ಲೇಯರ್ ಮೇಲೆ ಸೇರಿಕೊಳ್ಳುತ್ತೆ. ಈ 2 ಲೇಯರ್ಗಳ ಮೇಲೆ ಸಮುದ್ರಗಳು ಇವೆ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸಮುದ್ರದ ಕೆಳಗಡೆ ಏನಿದೆ ಅಂತ. ಈಗ ನಾವು ಹೇಳೋ ವಿಷಯ ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ. ಈ ವಿಷಯ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರವಾಗಿರುತ್ತೆ, ಆದ್ರೆ ಈ ವಿಷಯ 100ಕ್ಕೆ 100ರಷ್ಟು ನಿಜ. ಅದೇನಂದ್ರೆ ಸಮುದ್ರದ ಕೆಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ವಿಜ್ಞಾನಿಗಳು ತುಂಬಾ ವರ್ಷಗಳಿಂದ ರಿಸರ್ಚ್ ಗಳನ್ನ ಮಾಡ್ತಾನೆ ಇದ್ದಾರೆ. ಈ ರಿಸರ್ಚ್ ನ ಒಂದು ಭಾಗವಾಗಿ ಮೆಕ್ಸಿಕೋದ ಸಮುದ್ರದ ಕೆಳಗಡೆ ಒಂದು ನದಿಯನ್ನ ಕಂಡುಹಿಡಿತಾರೆ. ಈ ನದಿಗೆ ಸಿನೋಟ್ ಆಂಜೆಲಿಟಾ ಅನ್ನೋ ಹೆಸರನ್ನ ಇಡ್ತಾರೆ. ಇದು ಸಮುದ್ರದಲ್ಲಿ 115 ಅಡಿಗಳ ಆಳದಲ್ಲಿ ಇದೆ. ಈ ನದಿ ನೀರು ಸ್ವಚ್ಛವಾಗೇನೂ ಇರೋದಿಲ್ಲ. ಇದೇ ರೀತಿ ಬ್ಲಾಕ್ ಸಿ ಒಳಗಡೆ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಇದೆ. ಇದು 100 ಅಡಿ ಕೆಳಗಡೆ ಇದೆ. ಈ ನದಿ 22,000 ಕ್ಯೂಬಿಕ್ ಮೀಟರ್ ನೀರಿನಿಂದ ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡ್ತಾ ಇರುತ್ತೆ. ತುಂಬಾ ಜನ ಸಮುದ್ರದ ಕೆಳಗಡೆ ನದಿ ಇರುತ್ತಾ ಅಂದ್ರೆ ಯಾರೂ ನಂಬೋದಿಲ್ಲ. ವಿಜ್ಞಾನಿಗಳು ಹೇಳೋದೇನೆಂದ್ರೆ ಎಷ್ಟೋ ವರ್ಷಗಳಿಂದ ಸಮುದ್ರದ ಕೆಳಗಡೆ ಶೇಖರಣೆ ಆದ ನೀರಿಗೆ ಸೂರ್ಯನ ಕಿರಣಗಳು ತಾಕೋದ್ರಿಂದ ಸ್ವಲ್ಪ ಮೂಮೆಂಟ್ ಬರುತ್ತೆ. ಹಾಗಾಗಿ ಆ ನೀರು ಒಂದೇ ಸಮ ಫ್ಲೋ ಆಗ್ತಾ ಇರತ್ತೆ. ಇದನ್ನೇ ನಾವು ನದಿ ಅಂತ ಇದ್ದೀವಿ. ಯಾವಾಗ ಈ ವಿಷಯದ ಬಗ್ಗೆ ವಿಜ್ಞಾನಿಗಳು ಹೇಳ್ತಾರೋ ಜನ ಇದರ ಹಿಂದೆ ಇರುವ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾರೆ. ಆಗ ಗೊತ್ತಾದ ವಿಷಯ ಏನಂದ್ರೆ ಸಮುದ್ರದಲ್ಲಿರುವ ನೀರಿನ ಡೆನ್ಸಿಟಿಯಿಂದಾನೇ ಭೂಮಿ ತಿರುಗ್ತಾ ಇದೆ ಮತ್ತು ಭೂಮಿ ಮೇಲಿನ ಟೆಂಪರೇಚರ್ ಆಧಾರವಾಗಿರುತ್ತೆ ಅಂತ. ಯಾವಾಗ ಒಂದೇ ಡೆನ್ಸಿಟಿ ಇರುವ ನೀರು ಬೆರೆಯುತ್ತೋ ಅವು ಸಮುದ್ರದ ಕೆಳಗಡೆ ಇರುವ ನೀರನ್ನ ಕದಲೋ ರೀತಿ ಮಾಡುತ್ತೆ. ಹೀಗೆ ಚಿಕ್ಕ ಚಿಕ್ಕ ಕದಲಿಕೆಗಳು ಸೇರಿ ದೊಡ್ಡದಾಗಿ ಸಮುದ್ರದ ಕೆಳಗಡೆ ನದಿಗಳು ಏರ್ಪಡೋದಕ್ಕೆ ಉಪಯೋಗ ಆಗುತ್ತೆ. ಇನ್ನೊಂದು ಕಾರಣ ಏನಂದ್ರೆ ಸಮುದ್ರದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಸೂರ್ಯನ ಕಿರಣಗಳು ಬೀಳುತ್ತೆ. ಹಾಗಾಗಿ ಸಮುದ್ರದಲ್ಲಿ ಕೆಲವು ಕಡೆ ನೀರು ತಣ್ಣಗಿರುತ್ತೆ, ಮತ್ತೆ ಕೆಲವು ಭಾಗದಲ್ಲಿ ಬಿಸಿಯಾಗಿರುತ್ತೆ. ಹಾಗೆ ಭೂಮಿ ತಿರುಗೋದ್ರಿಂದ ಕೂಡ ಸಮುದ್ರದಲ್ಲಿ ನದಿಗಳು ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಭೂಮಿ ಯಾವಾಗ್ಲೂ ಒಂದೇ ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆ. ಇದರಿಂದ ಸಮುದ್ರದ ಒಳಗಡೆ ಇರೋ ನೀರಲ್ಲಿ ಚಿಕ್ಕ ಚಿಕ್ಕ ಮೂಮೆಂಟ್ಗಳು ಬರುತ್ತೆ. ಚಿಕ್ಕ ಮೂಮೆಂಟ್ಗಳು ಸೇರಿ ದೊಡ್ಡ ಮೂಮೆಂಟ್ ಆಗಿ ಬದಲಾಗತ್ತೆ. ಆಗ ಸಮುದ್ರದ ಕೆಳಗಡೆ ನದಿಗಳು ಏರ್ಪಡುತ್ತೆ. ಸಮುದ್ರದ ಕೆಳಗಡೆ ಇರುವ ಅತಿ ದೊಡ್ಡ ನದಿಯನ್ನ ಗಲ್ಫ್ ಸ್ಟ್ರೀಮ್ ಅನ್ನೋ ಹೆಸರಿನಿಂದ ಕರೀತಾರೆ. ಈ ನದಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ನದಿಗಳನ್ನ ಸೇರಿಸಿದ್ರು ಈ ನದಿಯ ನೀರಿಗೆ ಸಮನಾಗಿರೋದಿಲ್ಲ. ಈ ನದಿಯ ಪ್ರವಾಹವನ್ನ ಆಕಾಶದಲ್ಲಿರುವ ಸ್ಯಾಟಲೈಟ್ ಗಳಿಂದ ನೋಡಬಹುದು. ಫ್ರೆಂಡ್ಸ್, ಕೊನೆಯದಾಗಿ ಹೇಳೋದೇನೆಂದ್ರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ಮೇಲಿದ್ದ ವಾತಾವರಣದ ಕಾರಣದಿಂದ ಎಷ್ಟೋ ವರ್ಷಗಳ ಕಾಲ ಒಂದೇ ಸಮ ಬಿದ್ದ ಮಳೆಯಿಂದ ಸಮುದ್ರದ ಕೆಳಭಾಗದಲ್ಲಿ ನದಿಗಳು ಏರ್ಪಾಡಾಗುತ್ತೆ. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಸಮುದ್ರದ ಕೆಳಗಡೆ ಏನಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.